ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ 2026-27ನೇ ಸಾಲಿಗಾಗಿ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆ ಆಗಿರಬಹುದು, ಅದರೊಂದಿಗೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಆಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಭಿನ್ನ ರಾಶಿಗಳ ಅಧ್ಯಾಯದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾಗಿ ಇವತ್ತು ನಾನು ಭಿನ್ನ ರಾಶಿಗಳ ಅಧ್ಯಾಯದ ಕುರಿತು ತಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದಂತಹ ಭಿನ್ನ ರಾಶಿಗಳ ಮೇಲಿನ ಪ್ರಶ್ನೆಗಳು ಯಾವುವು ಮತ್ತು ನಾವು ಉತ್ತರಗಳನ್ನು ಯಾವ ರೀತಿಯಾಗಿ ಎಲ್ಲ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ, ಹಾಗಾದರೆ ಭಿನ್ನ ರಾಶಿಗಳು ಅಂದರೆ ಏನು ಎನ್ನುವಂಥ ಒಂದು ಡೆಫಿನೇಷನನ್ನು ಫಸ್ಟಿಗೆ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ತದನಂತರ ಅಲ್ಲಿರುವ ಭಿನ್ನ ರಾಶಿಗಳ ವಿಧಗಳಾಗಿರ್ಬೋದು, ಅದರೊಂದಿಗೆ ಭಿನ್ನ ರಾಶಿಗಳ ಏರಿಕೆ ಕ್ರಮ ಆಗಿರ್ಬೋದು, ಇಳಿಕೆ ಕ್ರಮ ಆಗಿರ್ಬೋದು, ಅಥವಾ ಭಿನ್ನ ರಾಶಿಗಳಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು, ಈ ರೀತಿ ಸಾಕಷ್ಟು ವಿಷಯ ಇದೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ಮೊದಲನೇದಾಗಿ ಭಿನ್ನ ರಾಶಿಗಳು ನೋಡಿ, ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಂಡು, ಇದು ಡೆಫಿನೇಷನ್ನ ನೋಟ್ ಮಾಡ್ಕೊಳ್ಬೋದು ತಾವುಗಳು ಕೂಡ. ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಂಡು ಸಮ ಭಾಗಗಳಾಗಿ ಮಾಡಿ ಒಟ್ಟು ಭಾಗಗಳನ್ನು ಛೇದದಲ್ಲಿ ಹಾಗೂ ಆಯ್ದುಕೊಂಡ ಭಾಗವನ್ನು ಅಂಶದಲ್ಲಿ ಬರೆಯುವುದಕ್ಕೆ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಯಾವುದೇ ಒಂದು ಪೂರ್ಣ ವಸ್ತು ಆಗಿರ್ಬೋದು, ಅದರಲ್ಲಿ ನಾವು ಸಮ ಭಾಗಗಳಾಗಿ ಮಾಡಬೇಕಾಗುತ್ತೆ. ಭಿನ್ನ ರಾಶಿಯ ಡೆಫಿನೇಷನ್ನ ಹೇಳಬೇಕು ಅಂದರೆ, ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಂಡು ಅದನ್ನು ಸಮ ಭಾಗಗಳಾಗಿ ಮಾಡಿ ಒಟ್ಟು ಭಾಗಗಳನ್ನು ಛೇದದಲ್ಲಿ ಮತ್ತು ಆಯ್ದುಕೊಂಡ ಭಾಗವನ್ನು ಅಂಶದಲ್ಲಿ ಬರೆಯುವುದಕ್ಕೆ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ನೋಡ್ಬೋದು ತಾವುಗಳು ಕೂಡ, ನಾನು ಸುಮ್ಮನೆ ಒಂದು ಚಿತ್ರವನ್ನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ನೋಡ್ಬೋದು ತಾವು, ಇಲ್ಲಿ ಏನು ಭಿನ್ನ ರಾಶಿ ಅನ್ಬೇಕು ಅಂದರೆ ನಾವು ಮೊದಲನೇದಾಗಿ 4 ಸಮ ಭಾಗಗಳಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಬರೆದಿದ್ದೀನಿ, ಇಲ್ಲಿ ನೋಡ್ಬೋದು. ಹಾಗಾದರೆ ಇಲ್ಲಿರುವಂಥ ಒಟ್ಟು ಭಾಗಗಳು ಎಷ್ಟು ಅಂದರೆ ಇಲ್ಲಿ ನೋಡ್ಬೋದು ತಾವುಗಳು ಕೂಡ, ಒಟ್ಟು ಭಾಗಗಳು ಎಷ್ಟು? 4. ಹಾಗಾದರೆ ಒಟ್ಟು ಭಾಗಗಳು 4 ಇವೆ ಮತ್ತು ಆಯ್ದುಕೊಂಡ ಭಾಗ ಕೇವಲ 1. ಇಲ್ಲಿ ಆಯ್ದುಕೊಂಡ ಭಾಗ 1 ಇದೆ, ಒಟ್ಟು ಭಾಗ 4. ಸೊ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಬರೀಬೇಕಾದ್ರೆ ನೀವು ನೋಡ್ಬೋದು, ಸಮ ಭಾಗಗಳು 4, ಆಯ್ದುಕೊಂಡ ಭಾಗ 1 ಅಂದಾಗ ಅದನ್ನು ನಾವು ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಈ ರೀತಿಯಾಗಿ ಒಟ್ಟು ಭಾಗಗಳನ್ನು ಛೇದದಲ್ಲಿ ಆಯ್ದುಕೊಂಡ ಭಾಗ 1, ಹಾಗಾಗಿ ಈ ರೀತಿಯಾಗಿ ಬರೀಬೇಕಾಗುತ್ತೆ ಭಿನ್ನ ರಾಶಿಯನ್ನು. ಇನ್ನು ಇದನ್ನು ನಾವು ಓದುವ ಬಗೆ ಹೇಗೆ, ಯಾವ ರೀತಿಯಾಗಿ ಓದಬೇಕು ಅಂದರೆ 4ನೇ 1 ಅಂತ ಓದಬೇಕು. ಅಂದರೆ ಒಂದು ಪೂರ್ಣ ವಸ್ತುವನ್ನು ತೆಗೆದುಕೊಂಡು ಸಮ ಭಾಗಗಳಾಗಿ ಮಾಡಿ ಒಟ್ಟು ಭಾಗಗಳನ್ನು ಛೇದದಲ್ಲಿ ಆಯ್ದುಕೊಂಡ ಭಾಗವನ್ನು ಅಂಶದಲ್ಲಿ ಬರೆಯುವುದಕ್ಕೆ ನಾವು ಭಿನ್ನ ರಾಶಿ ಅಂತ ಕರಿತೀವಿ, ಸಿಂಪಲ್ ಆಗಿ ಹೇಳುವುದಾದರೆ. ಇನ್ನು ಈ ರೀತಿಯಾಗಿ 4 ಭಾಗಗಳಿವೆ ನೋಡ್ಬೋದು, ಇಲ್ಲಿ ಸಮ ಭಾಗಗಳು ನೋಡ್ಬೋದು. ಇಲ್ಲಿ 4 ಭಾಗಗಳಲ್ಲಿ ಒಂದು ಭಾಗವನ್ನು ನಾವಲ್ಲಿ ಶೇಡಿಂಗ್ ಮಾಡಿದ್ದೀನಿ, ಹಾಗಾಗಿ ಅದು ಆಯ್ದುಕೊಂಡ ಭಾಗ. ಸೊ ಇಲ್ಲಿ ಒಟ್ಟು ಭಾಗಗಳು 4, ಆಯ್ದುಕೊಂಡ ಭಾಗ 1. ಇದನ್ನು ನಾವು ಓದುವ ರೀತಿ ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು, 4ನೇ 1 ಅಂತ ಇಲ್ಲಿ ಓದಬೇಕಾಗುತ್ತೆ. ಅಂದರೆ ಅಂಶದಿಂದ ಓದುವುದಲ್ಲ, ಇಲ್ಲಿ ಛೇದದಿಂದ ಓದಬೇಕಾಗುತ್ತೆ. ಇಲ್ಲಿ 4ನೇ 1 ಅಂತ ಓದಬೇಕು. ಹಾಗಾದರೆ ಇಲ್ಲಿ ಮೇಲಿರುವಂತಹದ್ದು ಇದೆಯಲ್ಲ, ಈ 4ನೇ 1ರಲ್ಲಿ ಇದು ಅಂಶ, ಇದು ಛೇದ. ಇದನ್ನು ನೆನಪಿಟ್ಕೋಬೇಕು ತಾವು. ಏನು 4ನೇ 1 ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ 1 ಎನ್ನುವಂತಹದ್ದು ಒಂದು ಸಂಖ್ಯೆ ಇದೆಯಲ್ಲ, ಅದು ಅಂಶ, 4 ಎನ್ನುವಂಥದ್ದು ಛೇದ. ಈ ರೀತಿಯಾಗಿ ಭಿನ್ನ ರಾಶಿಗಳ ಅರ್ಥವನ್ನು ತಾವು ಮಾಡಿಕೊಳ್ಬೇಕಾಗುತ್ತೆ. ಇದರ ಮೂಲಕ ತಾವುಗಳು ಇಲ್ಲಿ ಭಿನ್ನ ರಾಶಿಗಳ ವಿಧಗಳ ಬಗ್ಗೆ ಕೂಡ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನಾನೀಗ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸಮ ಭಾಗಗಳು 4 ಇದ್ದು ಅದರಲ್ಲಿ ಆಯ್ದುಕೊಂಡ ಭಾಗವನ್ನು ನಾವು ಅಂಶದಲ್ಲಿ ಬರೆದು ಒಟ್ಟು ಭಾಗಗಳು ಎಷ್ಟಿದಾವಲ್ಲ ಈ ಭಾಗವನ್ನು ಕೂಡ ತಾವಿಲ್ಲಿ ನೋಡ್ಬೋದು. 4 ಭಾಗಗಳನ್ನು ನಾವಿಲ್ಲಿ ಛೇದದಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಆಯ್ದುಕೊಂಡ ಭಾಗವನ್ನು ಬಿಡುವ ಹಾಗಿಲ್ಲ. ಒಟ್ಟಾರೆಯಾಗಿ ಎಷ್ಟು ಸಮ ಭಾಗ ಆಗಿದಾವು ಅವುಗಳನ್ನು ನಾವಿಲ್ಲಿ ಛೇದದಲ್ಲಿ ಬರೀಬೇಕಾಗುತ್ತೆ. 4ನೇ 1 ಅಂತ ನಾವಿಲ್ಲಿ ಕನ್ನಡದಲ್ಲಿ ಓದ್ತಾ ಇದ್ವಿ ಮತ್ತು ಅದನ್ನು ಅಕ್ಷರದಲ್ಲಿ ಕೂಡ ಈ ರೀತಿ ಬರಿಬೇಕಾಗುತ್ತೆ, 4ನೇ 1 ಅಂತ. ಮತ್ತು ಮೊದಲನೇದಾಗಿ ಅಂಶ ಮೇಲಿರುತ್ತೆ ಅಂತ ಹೇಳಿ 1ನೇ 4 ಅಂತ ಓದಬಾರ್ದು, ಅದು ತಪ್ಪಾಗುತ್ತೆ. ಅಂಶದಿಂದ ಓದುವುದಲ್ಲ, ಛೇದದಿಂದ 4ನೇ 1 ಅಂತ ಓದಬೇಕಾಗುತ್ತೆ. ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುತ್ತೆ ಎನ್ನುವಂತಹ ಭಾವನೆ ನನ್ನದು.
ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಈ ರೀತಿಯಾಗಿ ಪ್ರಶ್ನೆಗಳು ಇಲ್ಲಿ ಮೊರಾರ್ಜಿ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ನವೋದಯ ಮತ್ತು ಆದರ್ಶ ವಿದ್ಯಾಲಯಗಳಲ್ಲಿ ಕೇಳಬಹುದಾಗಿರುತ್ತೆ. ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಹೇಳ್ರಿ ಅಥವಾ ಬರೀರಿ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು ಒಂದು ಒಂದು ವೃತ್ತವನ್ನ ಕೊಟ್ಟಿದ್ವಿ. ಇಲ್ಲಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ, 4 ಸಮ ಭಾಗಗಳಾಗಿ. ಹಾಗಾದ್ರೆ ಇಲ್ಲಿ ಒಂದು ಭಾಗಕ್ಕೆ ಇಲ್ಲಿ ಬಣ್ಣ ಹಚ್ಚಲಾಗಿದೆ ಮತ್ತು ಇಲ್ಲಿ ಒಂದು ಚೌಕಾಕೃತಿಯನ್ನು ಮಾಡಲಾಗಿದ್ದು, ಇದರಲ್ಲಿ ಕೂಡ 4 ಭಾಗಗಳಾಗಿ ಮಾಡಲಾಗಿದ್ದು 2 ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ. ಹಾಗಾದ್ರೆ ಇಲ್ಲಿ ಇದನ್ನು ನಾವು ಭಿನ್ನರಾಶಿಯಲ್ಲಿ ಬರೀಬೇಕಾದ್ರೆ ತಮಗೆ ಗೊತ್ತಿರುವ ಹಾಗೆ ಒಟ್ಟು ಭಾಗಗಳು ಎಷ್ಟಿದಾವೆ ಇಲ್ಲಿ ನೋಡ್ಬೋದು ತಾವು ಕೂಡ 4 ಇದಾವೆ. ಬಣ್ಣ ಹಚ್ಚಿದ ಭಾಗ 1, ಹಾಗಾಗಿ ಇದು 4ನೇ 1. ಇಲ್ಲಿ ಒಟ್ಟು ಭಾಗಗಳು 4 ನೋಡ್ಬೋದು, 1 2 3, ಅದೇ ರೀತಿಯಾಗಿ 4. ಇಲ್ಲಿ ಹಾಗಾದ್ರೆ ಬಣ್ಣ ಹಚ್ಚಿರೋ ಭಾಗ ಎಷ್ಟಿದೆ ಅಂದ್ರೆ 2 ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ. ಈ ರೀತಿಯಾಗಿ ಬಣ್ಣ ಹಚ್ಚಿರೋ ಭಾಗವನ್ನು ಭಿನ್ನ ರಾಶಿಯಲ್ಲಿ ತಾವು ಬರಿಬೇಕಾಗುತ್ತೆ. ಒಟ್ಟು ಭಾಗಗಳನ್ನ ಛೇದದಲ್ಲಿ ಬರಿಬೇಕು. ಇದು ಛೇದ ಆಗುತ್ತೆ. ಮತ್ತೆ ಇಲ್ಲಿ 1 ಇದೆಯಲ್ಲ, ಇದು ಅಂಶ. ಅದೇ ರೀತಿ ಇಲ್ಲಿ ಕೂಡ ಇದು ಛೇದ ಆಗುತ್ತೆ. 2 ಇದೆಯಲ್ಲ, ಅದು ಅಂಶ ಆಗುತ್ತದೆ. ಸೊ ಈ ರೀತಿಯಾಗಿ ತಾವು ಭಿನ್ನ ರಾಶಿಯನ್ನು ತಿಳ್ಕೋಬೇಕಾಗುತ್ತದೆ. ಒಟ್ಟಾರೆಯಾಗಿ ಒಟ್ಟು ಅಂಶಗಳನ್ನು ಛೇದದಲ್ಲಿ, ಆಯ್ದುಕೊಂಡ ಭಾಗವನ್ನು ಅಂಶದಲ್ಲಿ ಬರಿಬೇಕಾಗುತ್ತದೆ. ಇನ್ನು ಇಲ್ಲಿ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅಕ್ಷರ ರೂಪದಲ್ಲಿವೆ, ಅವುಗಳನ್ನು ತಾವು ಸಂಖ್ಯೆಯಲ್ಲಿ ಬರೀಬೇಕಾಗುತ್ತದೆ. ಇಲ್ಲಿ ಅರ್ಧ ಅಂತ ಇದೆ. ಇಲ್ಲಿ ಗೊತ್ತಿರುವ ಹಾಗೆ ತಮಗೆ ಅರ್ಧ ಅಂದಾಗ ಮೊದಲಿಗೆ ತಾವು ಏನು ಮಾಡಬೇಕು, ಒಂದು ಪೂರ್ಣ ವಸ್ತುವನ್ನು 2 ಭಾಗ ಮಾಡಿದಾರೆ ಅಂದಾಗ ಇಲ್ಲಿ ನೋಡ್ಬೋದು ತಾವುಗಳು ಕೂಡ ಇಲ್ಲಿ ಮೊದಲಿಗೆ ತಾವು ಇಲ್ಲಿ ಕೆಳಗಡೆ ಅಂದರೆ ಛೇದದಲ್ಲಿ 2, ಅಂಶದಲ್ಲಿ 1 ಬರಿಬೇಕಾಗುತ್ತದೆ. ಇದು 2ನೇ 1 ಅಂತ ಓದಬೇಕು. ಇದು ಅರ್ಧ ಎನ್ನುವಂತಹ ಒಂದು ಅಂಶಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 3ನೇ 2 ಅಂತ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗುವುದು. ಇಲ್ಲಿ 3ನೇ 2 ಒಂದು ಕೂಡಲೇ ಮೊದಲು ಬರಿಬೇಕಾಗಿದ್ದು ಯಾವುದು ಅಂದರೆ ಛೇದದಿಂದ ಸ್ಟಾರ್ಟ್ ಮಾಡಬೇಕು ಬರೆಯುವಾಗ. 3ನೇ 2 ಅಂದಾಗ 3ಅನ್ನ ಇಲ್ಲಿ ಛೇದದಲ್ಲಿ ಬರಿಬೇಕು, 2ಅನ್ನ ಇಲ್ಲಿ ಅಂಶದಲ್ಲಿ ಬರಿಬೇಕಾಗುತ್ತದೆ. ಹಾಗೂ ನೆಕ್ಸ್ಟ್ ನೋಡ್ಬೋದು 10ನೇ 5 ಅಂತ ಇದೆಯಲ್ಲ, 10ಅನ್ನ ಇಲ್ಲಿ ಛೇದದಲ್ಲಿ ಪ್ರಾರಂಭ ಮಾಡಬೇಕು, 5ಅನ್ನ ಇಲ್ಲಿ ಅಂಶದಲ್ಲಿ ಬರಿಬೇಕು. ಇದು 10ನೇ 5. ಇದು ನೋಡ್ಬೋದು 3ನೇ 2 ಮತ್ತು 10ನೇ 5, ಇದು 2ನೇ 1. ಈ ರೀತಿಯಾಗಿ ಭಿನ್ನ ರಾಶಿಯಲ್ಲಿ ಬರೆಯುವುದನ್ನು ರೂಢಿ ಮಾಡಿಕೊಳ್ಬೇಕು. ಇನ್ನು ಈ ರೀತಿ ಅಕ್ಷರದಲ್ಲಿ ಕೊಟ್ಟಾಗ ಮೊದಲಿಗೆ ಛೇದದಿಂದ ಬರೆದ್ರೆ ತಮಗೆ ಸರಳ ಆಗುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಯಾಕಂದರೆ ಇಲ್ಲಿ 3ನೇ ಅಂದಾಗ ಮೊದಲಿಗೆ 3 ಬರೀಬಾರ್ದು, ಇಲ್ಲಿ ಅಂಶದಲ್ಲಿ 2ಅನ್ನ ಛೇದದಲ್ಲಿ ಬರೀಬಾರ್ದು, ಮೊದಲು ಛೇದದಿಂದ ಪ್ರಾರಂಭ ಮಾಡಬೇಕು. ಇದು 10ನೇ 5, 3ನೇ 2 ಈ ರೀತಿಯಾಗಿ ಬರೀಬೇಕಾಗುತ್ತೆ. ಇನ್ನು ಈ ಭಿನ್ನ ರಾಶಿಗಳನ್ನು ಅಕ್ಷರದಲ್ಲಿ ಬರೆದಾಗ ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡ್ತಾ ಹೋಗೋಣ. ಅಂದರೆ ಅಕ್ಷರದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಮೊದಲನೇದಾಗಿ 5ನೇ 2 ಅಂತಿದೆ. ಇಲ್ಲಿ ತಾವುಗಳು ನೋಡ್ತಾ ಹೋಗ್ಬೋದು, ಛೇದದಿಂದ ಪ್ರಾರಂಭ ಮಾಡಬೇಕು ನಾವು ಬರೆಯುವಾಗ. ಇಲ್ಲಿ 5ನೇ 2 ಅಂದರೆ ಮೊದಲಿಗೆ 5ನೇ 2 ಅಂದಾಗ ಸ್ಟಾರ್ಟಿಂಗ್ ನೀವು 5ರಿಂದನೇ ಬರೀಬೇಕಾಗುತ್ತದೆ. 5ನೇ 2 ಈ ರೀತಿಯಾಗಿ ಬರಿಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 8ನೇ 5 ಅಂತಿದೆ, 8ನೇ 5 ಈ ರೀತಿಯಾಗಿ ಬರಿಬೇಕು. ಅದೇ ರೀತಿಯಾಗಿ ಇಲ್ಲಿ 4ನೇ 3 ಇಲ್ಲಿ ಈ ರೀತಿಯಾಗಿ 4ನೇ 3 ಈ ರೀತಿಯಾಗಿ ಬರಿಬೇಕು. ಇವು ಭಿನ್ನ ರಾಶಿಗಳನ್ನು ಅಕ್ಷರದಲ್ಲಿ ಬರಿಬೇಕಾದ್ರೆ ಈ ರೀತಿ ಬರಿಬೇಕು. ಯಾಕೆಂದರೆ ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಕೂಡ ಇಲ್ಲಿ ಛೇದ 8 ಇದೆ, ಅಂಶ 5 ಇದೆ. ಸೊ ಓದುವಾಗ ನಾವು 8ನೇ 5 ಅಂತ ಓದ್ತೀವಿ ಅಂದಾಗ ಅದನ್ನು ನಾವು ಮೊದಲಿಗೆ 8ನೇ 5, 5ನೇ 2, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 4ನೇ 3 ಅಂತ ಈ ರೀತಿಯಾಗಿ ಅಕ್ಷರದಲ್ಲಿ ಬರೆಯೋದನ್ನು ತಾವು ಅಭ್ಯಾಸ ಮಾಡಿಕೊಳ್ಬೇಕು. ಈ ರೀತಿಯ ಪ್ರಶ್ನೆಗಳು ಕೂಡ ಇಲ್ಲಿ ಮೊರಾರ್ಜಿ ಪರೀಕ್ಷೆಗಳಲ್ಲಿ ಕೂಡ ಕೇಳ್ತಾರೆ. ಇನ್ನು ಈ ಭಿನ್ನ ರಾಶಿಗಳಲ್ಲಿ ಯಾವುದು ದೊಡ್ಡದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು 8ನೇ 1, ಅದೇ ರೀತಿಯಾಗಿ 8ನೇ 2 ಅಂತಿದೆ. ಇಲ್ಲಿ ನಾವೊಂದು ಚಿತ್ರವನ್ನು ಇಲ್ಲಿ ಬರೆದಿದ್ದೀನಿ ನೋಡ್ಬೋದು. ಇಲ್ಲಿ 8 ಭಾಗಗಳನ್ನು ಮಾಡಲಾಗಿ 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಕೂಡ ಇಲ್ಲಿ 8 ಭಾಗಗಳಾಗಿ ಮಾಡಿ 2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಹಾಗಾದರೆ ಇದರಲ್ಲಿ ಯಾವುದು ದೊಡ್ಡದು ಅನ್ನುವಂತಹ ಒಂದು ಪ್ರಶ್ನೆ ತಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ಬಹಳ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ 8 ಸಮಭಾಗಗಳಿವೆ, ಇಲ್ಲಿ ಕೂಡ 8 ಸಮಭಾಗಗಳಿವೆ. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಯಾವುದು ಜಾಸ್ತಿ ಇದೆಯಲ್ಲ ಅದು ದೊಡ್ಡದು. ಅಂದರೆ 8 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಹೆಚ್ಚಿನ ಭಾಗ ಯಾವುದು ಬಂದಿದೆ ಅದು ದೊಡ್ಡದು ಎನ್ನುವಂಥದ್ದನ್ನು ತಾವು ತಿಳ್ಕೋಬೇಕು. ಹಾಗಾದರೆ ಇಲ್ಲಿ ದೊಡ್ಡದು ಯಾವುದಾಯಿತು ನೋಡಿ ತಾವುಗಳು ಕೂಡ 8ನೇ 2 ಇದು ದೊಡ್ಡದು. ಭಿನ್ನ ರಾಶಿಗಳಲ್ಲಿ ಇದರಲ್ಲಿ ಛೇದಗಳು ಸಮ ಇವೆ.
ಅಂಶಗಳಲ್ಲಿ ಯಾವುದು ದೊಡ್ಡದಿರುತ್ತೆ ಅದು ದೊಡ್ಡದಾಗುತ್ತದೆ. ಇದನ್ನು ತಾವು ಗಮನಿಸಬೇಕು. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿದೆ ಅಂದಾಗ ಇಲ್ಲಿ 8ನೇ 2 ಇದೆಯಲ್ಲ ಇದು ದೊಡ್ಡದು. ಚಿತ್ರವನ್ನು ನೋಡ್ರಿ, ಇಲ್ಲಿ 8 ಭಾಗಗಳು, ಇಲ್ಲಿಯೂ ಕೂಡ 8 ಭಾಗಗಳು, 8 ಭಾಗಗಳಲ್ಲಿ 1 ಭಾಗ, ಇಲ್ಲಿ 2 ಭಾಗ, 2 ಭಾಗವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ 8ನೇ 2 ದೊಡ್ಡದು, ಇದು ದೊಡ್ಡದಾಗುತ್ತೆ. ಇನ್ನು ಇಲ್ಲಿ ನೋಡಿ, ಅಂಶಗಳು ಸಮ ಇವೆ. ಯಾಕಂದರೆ ಇಲ್ಲಿ 5ನೇ 3, ಇಲ್ಲಿ ನೋಡ್ಬೋದು 5ನೇ 3, 4ನೇ 3. ಹಾಗಾದರೆ ಇದರಲ್ಲಿ ಯಾವುದು ದೊಡ್ಡದಾಗುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ಈ ಲೆಕ್ಕದಲ್ಲಿ ನೋಡ್ಬೋದು 8ನೇ 1, 8ನೇ 2 ಛೇದಗಳು ಸಮ ಇದ್ದು, ಆದರೆ ಇಲ್ಲಿ ನೋಡ್ತಾ ಹೋಗಿ 5ನೇ 3, 4ನೇ 3 ಅಂತೇಳಿ ಇಲ್ಲಿ ಅಂಶಗಳು ಸಮ ಇವೆ. ಹಾಗಾದರೆ ಅಂಶಗಳು ಸಮ ಇದ್ದಾಗ ಯಾವುದು ದೊಡ್ಡದು ಅಂದರೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಛೇದಗಳು ಸಮ ಇದ್ದಾಗ ಬೇರೆ, ಆದರೆ ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿದೆ ಅದೇ ದೊಡ್ಡದು. ಅಂದರೆ 4ನೇ 3 ಇದೆಯಲ್ಲ ಇದು ದೊಡ್ಡದು ಆಗುತ್ತದೆ. ಇನ್ನೊಂದು ಸಾರಿ ಹೇಳ್ತೀನಿ, ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೆ ಅದು ದೊಡ್ಡದಾಗುತ್ತೆ. ಹಾಗಾದರೆ ಇಲ್ಲಿ 4ನೇ 3 ಇದೆಯಲ್ಲ ಇದು ದೊಡ್ಡದು ಆಗುತ್ತದೆ. ಇನ್ನು ಸಮಾನ ಭಿನ್ನರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಯಾವ ಭಿನ್ನರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತವೆಯೋ ಅದು ಸಮಾನ ಭಿನ್ನರಾಶಿ ಆಗುತ್ತದೆ. ಉದಾಹರಣೆಗಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ಬೋದು ತಾವು ಕೂಡ ಇಲ್ಲಿ ನೋಡಿ 2ನೇ 1 ಅಂತಿದೆ. 2ನೇ 1ಕ್ಕೆ ಒಂದು 4 ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡಿದಾಗ ಸಮಾನ ಭಿನ್ನರಾಶಿಗಳು ಸಿಗುತ್ತವೆ. ಉದಾಹರಣೆಗಾಗಿ ನೋಡಿ, ಇಲ್ಲಿ ನಾವು ಮೊದಲನೇದಾಗಿ 1ರಿಂದ ಗುಣಾಕಾರ ಮಾಡಬಾರ್ದು. ಯಾಕೆಂದರೆ ಯಾವ ಸಂಖ್ಯೆಯಿಂದ ಗುಣಿಸ್ತೀವಿ ಅದೇ ಸಂಖ್ಯೆ ಉತ್ತರ ವಾಪಸ್ ಬರುತ್ತೆ. ಅಂದರೆ ಒಂದು ಸಂಖ್ಯೆಯಿಂದ 1ರಿಂದ ನಾವು ಗುಣಾಕಾರ ಮಾಡಿದರೆ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ 1 1 1, 2 1 2. ಅಂಶಕ್ಕೂ ಛೇದಕ್ಕೂ ಗುಣಾಕಾರ ಮಾಡಿದರೆ ಸಮಾನ ಭಿನ್ನರಾಶಿಗಳು ಸಿಗ್ತವೆ. ಆದರೆ ಇಲ್ಲಿ 1ರಿಂದ ಗುಣಾಕಾರವನ್ನು ಮಾಡಬಾರ್ದು. ಸೊ ನಾವು ಏನು ಮಾಡೋಣ, ಇಲ್ಲಿ 2ನೇ 1ಕ್ಕೆ 2ರಿಂದ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಾಕಾರವನ್ನು ಮಾಡೋಣ. ಇಲ್ಲಿ ನೋಡ್ಬೋದು 1 2 2, 2 2 4. ಇದು ಒಂದು ಸಮಾನ ಭಿನ್ನರಾಶಿ. ಇನ್ನೊಂದು 2 ನೋಡೋದಾದರೆ ಮತ್ತೆ 2ನೇ 1ನ್ನು ಹಚ್ಕೊಂಡು ಇಲ್ಲಿ ನೋಡ್ಬೋದು ತಾವು ಕೂಡ 3ರಿಂದ ನಾವು ಗುಣಾಕಾರವನ್ನು ಮಾಡೋಣ ಅಂಶ ಮತ್ತು ಛೇದಕ್ಕೆ. 1 3 3, ಅದೇ ರೀತಿಯಾಗಿ 2 3 6. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇಲ್ಲಿ ನೋಡ್ಬೋದು ತಾವು ಕೂಡ 2ನೇ 1ಕ್ಕೆ 4ರಿಂದ ಗುಣಾಕಾರ ಮಾಡೋಣ. ಇಲ್ಲಿ ನೋಡ್ಬೋದು 1 4 4, 2 4 8. ಈ ರೀತಿಯಾಗಿ 2ನೇ 1ಕ್ಕೆ 3 ಸಮಾನ ಭಿನ್ನರಾಶಿಗಳನ್ನು ನಾವಿಲ್ಲಿ ಕಂಡುಹಿಡಿದ್ವಿ. ನೋಡ್ಬೋದು ಯಾವುದು ಅಂತೇಳಿ 4ನೇ 2, 6ನೇ 3, ಅದೇ ರೀತಿಯಾಗಿ 8ನೇ 4. ಇವೆಲ್ಲವೂ ಕೂಡ ಒಂದೇ ಬೆಲೆಯನ್ನು ಹೊಂದಿರ್ತವೆ, ಒಂದೇ ಬೆಲೆಯನ್ನು ಸೂಚಿಸ್ತವೆ. ಅದಕ್ಕೋಸ್ಕರವಾಗಿ ಇವುಗಳಿಗೆ ಸಮಾನ ಭಿನ್ನರಾಶಿಗಳು ಅಂತ ಕರೀತಾರೆ. ಆದರೆ ತಾವು ಯಾವುದೇ ಸಂಖ್ಯೆಗೆ ಇಲ್ಲಿ ಅಂಶ ಮತ್ತು ಛೇದಕ್ಕೆ 1ರಿಂದ ಗುಣಾಕಾರ ಮಾಡಬಾರ್ದು, 2ರಿಂದ ಪ್ರಾರಂಭಿಸಬೇಕು. ನೀವು ಕೊಟ್ಟಂಥ ಸಂಖ್ಯೆ ಏನಿರುತ್ತೆ ಅದಕ್ಕೆ 2ರಿಂದ ಆಗಿರ್ಬೋದು, 3ರಿಂದ 4ರಿಂದ, ಹೀಗೆ ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. ಇಲ್ಲಿ 3 ಇದೆ ಅಂದರೆ ಇಲ್ಲಿ 3 ತಗೊಳ್ಬೇಕು. ಅಂಶದಲ್ಲಿ 3 ಇದ್ದರೆ ಛೇದದಲ್ಲಿ 3 ತೆಗೆದುಕೊಂಡು ಕೊಟ್ಟಂಥ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ಇಲ್ಲಿ ಸಮಾನ ಭಿನ್ನರಾಶಿಗಳು ತಮಗೆ ದೊರೆಯುತ್ತವೆ. ಇಲ್ಲಿ ನೋಡ್ಬೋದು ಈ ಕೆಳಗಿನ ಭಿನ್ನರಾಶಿಗಳನ್ನು ಇನ್ನು ನೆಕ್ಸ್ಟ್ ಈ ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪಕ್ಕೆ ಬರೆದಾಗ ಅಂತಿದೆ. ಇಲ್ಲಿ ನೋಡ್ಬೋದು ಸುಲಭ ರೂಪ ಅಂದರೆ ಯಾವುದು ಅಂದರೆ ಕನಿಷ್ಠ ಸಂಖ್ಯೆಯವರೆಗೂ ನಾವು ಇಲ್ಲಿ ಸಂಖ್ಯೆಗಳನ್ನು ಬರೀಬೇಕಾಗುತ್ತೆ. ಅಂದರೆ ಕೊಟ್ಟಂಥ ಏನು ಭಿನ್ನರಾಶಿ ಇದೆ ಅದನ್ನು ಸಿಂಪ್ಲಿಫೈ ಮಾಡಬೇಕು, ಇಲ್ಲಿ ಭಾಗಿಸಬೇಕು ಅಂತ ಅರ್ಥ. ಸರಳವಾಗಿ ಹೇಳೋದಾದರೆ ಇಲ್ಲಿ ನೋಡ್ಬೋದು, ಅಂದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನಿದೆಯಲ್ಲ 16ನೇ 8 ಏನಿದೆ ಇದು ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು. ಅಂದರೆ ಇಲ್ಲಿ ನೋಡ್ಬೋದು 8 ಇದೆಯಲ್ಲ 2ರಿಂದನೂ ಭಾಗ ಹೋಗುತ್ತೆ ಮತ್ತು 4ರಿಂದ ಭಾಗ ಹೋಗುತ್ತೆ. ಇನ್ನು ಇದು 16 2ರಿಂದ ಆಗಿರ್ಬೋದು, 4ರಿಂದ 8ರಿಂದ 16ರಿಂದ ಭಾಗ ಹೋಗುತ್ತೆ. ನಾವು ಬಹಳ ಸರಳೀಕರಣ ಮಾಡಬೇಕು ಅಂದರೆ ನಾವು ಡೈರೆಕ್ಟಾಗಿ ಮಾಡ್ಬೋದು. ನೋಡ್ಬೋದು ಇಲ್ಲಿ 8ರಿಂದ ತೆಗೆದುಕೊಳ್ಳೋಣ. 8 1 8, 8 2 16. ಸೊ ಇಲ್ಲಿ ಉಳಿದಂಥ ಸಂಖ್ಯೆ ಎಷ್ಟು? ಇಲ್ಲಿ 2, ಇಲ್ಲಿ 1, 2ನೇ 1 ಅಂತ ಆಯಿತು. ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, 10ನೇ 5 ಅಂತಿದೆ. ಹಾಗಾದರೆ ಇದು ನೇರವಾಗಿ 5ರಿಂದನೇ ತೆಗೆದುಕೊಳ್ಳೋಣ. ಇಲ್ಲಿ ನೋಡ್ಬೋದು 5 1 5, 5 2 10. ಈ ರೀತಿಯಾಗಿ ಇವೆರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕಾಗುತ್ತದೆ. ಇನ್ನೊಂದು ಉದಾಹರಣೆ ತಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ತಾವು ನೋಡ್ಬೋದು 20ನೇ 4 ಅಂತಿದೆ. ಸೊ 20ನೇ 4 ಅಂದಾಗ ಇಲ್ಲಿ ನೋಡ್ಬೋದು 4 1 4, 4 5 20. ಸೊ ಇಲ್ಲಿ ಉಳಿದಂಥ ಉತ್ತರ ಎಷ್ಟು ಅಂದರೆ 5ನೇ 1. ಅದೇ ರೀತಿಯಾಗಿ ಇನ್ನೊಂದು ತಿಳಿಸ್ಕೊಡ್ತೀನಿ ತಮಗೆ.
ತಮಗೆ ಈಸಿ ಆಗ್ಬೋದು. ನೋಡ್ಬೋದು ಇಲ್ಲಿ 15ನೇ 3 ಅಂತಿದೆ. ಇಲ್ಲಿ 3 1 3 3 5 15. ಈ ರೀತಿಯಾಗಿ ಒಂದೇ ಸಂಖ್ಯೆಯಿಂದ ಭಾಗ ಹೋಗುವ ಹಾಗೆ ಇಲ್ಲಿ ತಾವು ಉತ್ತರವನ್ನು ಕಂಡುಹಿಡಿಯಬೇಕಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋದು ಈ ರೀತಿಯಾಗಿ. ಇನ್ನೊಂದು ಉದಾಹರಣೆಯನ್ನು ತಿಳಿಸ್ಕೊಡೋದಾದರೆ ಇಲ್ಲಿ ನೋಡ್ಬೋದು 5ನೇ ಉದಾಹರಣೆಯನ್ನು. ಇಲ್ಲಿ 16ನೇ 12 ಅಂತಿದೆ. ಸೊ ಇದನ್ನು ತಾವು ಏನು ಮಾಡ್ಬೋದು, ನೇರವಾಗಿ 4 3 12 4 4 16 ಈ ರೀತಿಯಾಗಿ ತಾವು ಕೊಟ್ಟಂಥ ಏನು ಭಿನ್ನರಾಶಿ ಇದೆ ಅದನ್ನು ಈ ರೀತಿಯಾಗಿ ಸುಲಭೀಕರಿಸಬೇಕು. ಉತ್ತರ ಎಷ್ಟು ಬಂತು, 4ನೇ 3. ಈ ರೀತಿಯಾಗಿ ತಾವು ಇಲ್ಲಿ ಈ ಕೊಟ್ಟಂಥ ಭಿನ್ನರಾಶಿಗಳನ್ನು ಸುಲಭೀ ರೂಪಕ್ಕೆ ಅಥವಾ ಸುಲಭೀಕರಣವನ್ನು ಮಾಡಬೇಕು ಅಥವಾ ಸರಳೀಕರಣವನ್ನು ಮಾಡುವುದು ಅಂತ ಅರ್ಥ. ಈ ರೀತಿಯಾಗಿ ತಾವು ಉತ್ತರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ. ಕೊಟ್ಟಂಥ ಭಿನ್ನರಾಶಿ ಎರಡು ಏನಿದೆ ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಭಾಗ ಹೋಗಬೇಕು. ಆ ರೀತಿಯಾದಂಥ ಸಂಖ್ಯೆಗಳನ್ನು ತಾವು ಕಂಡುಹಿಡ್ಕೊಳ್ಬೇಕಾಗುತ್ತದೆ.